ತುಮಕೂರಿನ ಚಿಕ್ಕನಾಯಕನಹಳ್ಳಿ ಎಸ್ಪಿ ಚಾರಿಟೇಬಲ್ ಟ್ರಸ್ಟ್ ತಾಲೂಕು ಆಡಳಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ತವರಿನ ಮಡಿಲು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಸಿಬಿ ಸುರೇಶ್ ಬಾಬು ನೇತೃತ್ವದಲ್ಲಿ ತಾಲೂಕಿನಾದ್ಯಂತ 1220 ಗರ್ಭಿಣಿಯರಿಗೆ ಅದ್ಧೂರಿಯಾಗಿ ಸೀಮಂತ ಶಾಸ್ತ್ರ ನೆರವೇರಿಸಲಾಯಿತು. ಗರ್ಭಿಣಿಯರಿಗೆ ಬಳೆ ತೊಡಿಸಿ ಹೂ ನೀಡಿ ಸೀರೆ ಕೊಟ್ಟು ಅರ್ಚಕರಿಂದ ಆಶೀರ್ವಚಿಸಲಾಯಿತು. ಸೀಮಂತ ಶಾಸ್ತ್ರ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದ ಅದೆಷ್ಟೋ ಬಡ ಕುಟುಂಬಗಳಿಗೆ ಶಾಸಕ ಸುರೇಶ್ ಬಾಬು ಅವರ ಕಾರ್ಯಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದರು. ಜೊತೆಗೆ ಬಂದಿದ್ದ ಇತರೆ ಮಹಿಳೆಯರಿಗೂ ಮಡಿಲು ತುಂಬಿ ಕಳಿಸೋ ಕಾರ್ಯವನ್ನು ಎಸ್ಪಿ ಚಾರಿಟೇಬಲ್ ಟ್ರಸ್ಟ್ ಮಾಡಿತು. ಜೊತೆಗೆ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸೋದರ ಜೊತೆಗೆ ಮಹಿಳೆಯರಿಗೆ ಪೌಷ್ಟಿಕಾಂಶವುಳ್ಳ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಇನ್ನು ವೇದಿಕೆಯಲ್ಲಿ ಮಾತನಾಡೋ ವೇಳೆ ಈ ಭಾಗದ ಜನರ ಋಣ ನನ್ನ ಮೇಲಿದೆ, ಅದನ್ನು ತೀರಿಸೋ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಮಾನ್ಯ ಎಸ್ಪಿ ಅವರು ಹೇಳಿದರು. ಸೀಮಂತ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಇದೊಂದು ಮಹಿಳೆಯರಲ್ಲಿ ಪ್ರಥಮ ಘಟ್ಟ. ಮದುವೆ ಆದಮೇಲೆ ಇದೊಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಅಂಥದನ್ನು ಸಾಮೂಹಿಕವಾಗಿ ಎಲ್ಲರಿಗೂ ಮಾಡ್ತಿರೋ ಅಂಥದ್ದು ಒಂದು ಸುಖಕರವಾದ್ದು ಹಾಗೂ ತುಂಬ ಖುಷಿ ತರೋವಂಥ ವಿಷಯ ಕೂಡ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಗಲಿ, ಬರೀ ಒಂದು ಸೀಮಂತ ಕಾರ್ಯಕ್ರಮ ಅಂತ ಇರಲಿಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಗಲಿ, ಮತ್ತು ವೇದ ಉಪನಿಷತ್ಗಳನ್ನು ಪಠನೆ ಮಾಡೋದಾಗಲಿ, ಸಂಗೀತ ವಾದ್ಯಗಳನ್ನಾಗಲಿ ಪ್ರತಿಯೊಂದು ಒಳಗೊಂಡಿತ್ತು. ಭಾಳ ಸುಸಜ್ಜಿತವಾದ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಭಾಳ ಖುಷಿಯಾಗುತ್ತೆ. ನಾನು ಒಂದು ಹೆಣ್ಣಾಗಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ತುಂಬ ಖುಷಿಯಾಗುತ್ತೆ. ಅಣ್ಣನ ಸ್ಥಾನದಲ್ಲಿ ನಿಂತು ಇವತ್ತು ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಎಲ್ಲ ಗರ್ಭಿಣಿಯರೇನಿದ್ದಾರೆ ಅವರ ಒಂದು ಈ ವ್ಯವಸ್ಥೆನಲ್ಲಿ ಈ ಸಂದರ್ಭದಲ್ಲಿ ಅವ್ರನ್ನ ಖುಷಿಯಾಗಿ ಇಡ್ತಕ್ಕಂಥದ್ದು, ಒಂದು ನೆಮ್ಮದಿಯಾಗಿ ಇಡ್ತಕ್ಕಂಥದ್ದು, ಮುಂದೆ ಹುಡ್ತಕ್ಕಂಥ ಮಗುಗೆ ಏನೂ ಕೂಡ ದುಷ್ಪರಿಣಾಮ ಬೀರದ ರೀತಿಯಲ್ಲಿ ಅವರೆಲ್ಲರನ್ನೂ ಕೂಡ ಸಂತೋಷವಾಗಿ ಇಡ್ತಕ್ಕಂಥದ್ದು ನಮ್ಮ ಧರ್ಮ. ಕುಟುಂಬದಲ್ಲಿ ಮಾಡ್ತಾರೆ. ನಾನು ಕೂಡ ಒಬ್ಬ ಒಡ ಹುಡ್ದವನ ರೀತಿಯಲ್ಲಿ ಇವತ್ತು ಅವರೆಲ್ಲರಿಗೂ ಕೂಡ ಮಡಿಲು ತುಂಬುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಿಂದೆ ಸುಮಾರು ಸಲ ನಾವೆಲ್ಲ ಕೂಡ ಮಾಡಿದ್ವಿ. ಹಾಗಾಗಿ ಇದೊಂಥರ ನಮ್ಮಲ್ಲಿ ಬಾಂಧವ್ಯ ಹೆಚ್ಚಾಗಿ ಹೋಗ್ತದೆ. ಇದರಲ್ಲಿ ಅಣ್ಣ ತಂಗಿ ಬಾಂಧವ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸೋದರನಾಗಿ ನಿಂತ್ಕೊಂಡು ಅವ್ರಿಗೆ ಮಡಿಲು ತುಂಬುವಂಥ ಕೆಲಸನ ಸುಮಾರು 1206 ಜನ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಅವರೆಲ್ಲರಿಗೂ ಮಾಡ್ತಾಯಿದ್ದೀವಿ. ಇವತ್ತು 4 ತಿಂಗಳಿಂದ 8 ತಿಂಗಳವರೆಗೂ ಇಲ್ಲಿ ಕರೆಸ್ಕೊಂಡಿದ್ದೇವೆ. ಇನ್ನು 8ರಿಂದ 9ನೇ ತಿಂಗಳವರೆಗೆ ಆ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲೇ ಮಾಡೋವಂಥ ಕೆಲಸನ ಅಲ್ಲಿಯ ನಮ್ಮ ಆಶಾ ವರ್ಕರ್ಸು ಅಂಗನವಾಡಿಯವ್ರು ಮಾಡೋವಂಥ ಕೆಲಸ ಮಾಡ್ತಾಯಿದ್ದೇವೆ. ಹೌದು, ನಾವೆಲ್ಲರೂ ಸಾಮಾನ್ಯರೇ, ನಾವೆಲ್ಲರೂ ಮನುಷ್ಯರೇ. ಮೊದಲು ನಾವೆಲ್ಲರೂ ಮನುಷ್ಯರೇ, ನಂತರ ನಾವು ಅಧಿಕಾರಿ, ನಾನು MLA. ಅದನ್ನು ಇವತ್ತು ಒಂದು ಕುಟುಂಬ ಅಂತ ಹೇಳಿದೆ. ಒಂದು ಕುಟುಂಬದ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಇವತ್ತು ಈ ಒಂದು ಸಡಗರ, ಇದೊಂಥರ ಕೌಟುಂಬಿಕ ಕಾರ್ಯಕ್ರಮದ ರೀತಿಯಲ್ಲಿ ಇದೊಂದು ನಮ್ಮದೊಂದು ಕುಟುಂಬನೇ. ನಮ್ಮ ಕ್ಷೇತ್ರ ನನಗೆ ಯಾವತ್ತೂ ಕುಟುಂಬನೇ. ರಾಜಕೀಯ ಇರುತ್ತೆ ಹೋಗುತ್ತೆ, ಬಟ್ ಕ್ಷೇತ್ರದ ಜನ ನನಗೆ ಯಾವತ್ತೂ ಕೂಡ ನನ್ನ ಕಷ್ಟದಲ್ಲಿದ್ದಾಗ ಅವ್ರು ಆಗ್ತಾರೆ, ಅವ್ರ ಜೊತೆ ನಾನು ಆಗ್ತಾನೆ. ಆ ಥರ ಬಾಂಧವ್ಯ ನಾವು ಮೊದಲಿಂದ ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ 1972ರಿಂದನೂ ಕೂಡ ಇಲ್ಲಿವರೆಗೂ ಉಳಿಸ್ಕೊಂಬಂದಿದ್ದಾವೆ. ಆದ್ದರಿಂದ ನಮ್ಗೆ ಯಾವತ್ತೂ ಭೇದ ಭಾವ ಇಲ್ಲ. ದಯಮಾಡಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸೋದರ ಭಾವನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿದ್ದೇವೆ. ಎಲ್ಲರನ್ನೂ ಕೂಡ ತೃಪ್ತಿಯಾಗಿ ಊಟ ಮಾಡಿಸಿ ಅವ್ರನ್ನ ಕಳಿಸ್ತಕ್ಕಂಥದ್ದಕ್ಕೆ ಎಲ್ಲ ವ್ಯವಸ್ಥೆನೂ. ಯಾಕೆಂದರೆ ಇವತ್ತು 2 ಜೀವಗಳಿರ್ತದೆ. 2 ಜೀವಗಳು ಒಟ್ಟಿಗೆ ಇರೋವಂಥ ಸಂದರ್ಭದಲ್ಲಿ ಎಷ್ಟು ಸುರಕ್ಷಿತವಾಗಿ ಸೂಕ್ಷ್ಮವಾಗಿ ಇಲ್ಲೊಂದು ಚೂರು ಧೂಳು ಬರೋದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಅಚ್ಚುಕಟ್ಟಾಗಿ ಒಂದು ನಮ್ಮ ಯುವಕ ತಂಡ ಇದೆ. ಎಲ್ಲ ತಂಡ ನಮ್ಮ ಅಧಿಕಾರಿಗಳು, ದಂಡಾಧಿಕಾರಿಗಳ ಜೊತೆಯಲ್ಲಿ ಎಲ್ಲ ತಾಲೂಕಿನ ಅಧಿಕಾರಿಗಳು ಕೂಡ ಕೈ ಜೋಡಿಸಿ ಅವ್ರನ್ನ ಕರೆತರೋದಕ್ಕೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡಿದರೆ